ದೆನ್ ಈಗ ನೋಡ್ತಿರ್ಬೋದು ನೀನು ಅಂದರೆ ಅಶ್ವಿನಿ ಅವರು ಮತ್ತು ನಿನ್ನ ಒಂದು ಕಾಂಬಿನೇಷನ್ ಏನಿತ್ತು ತುಂಬಾ ಒಂದು ರೀತಿ ನೆಗೆಟಿವಿಟಿ ಆಗೋಗ್ಬಿಟ್ಟಿತ್ತು. ಅಂದರೆ ಅಶ್ವಿನಿ ಅವರು ನಿನ್ನ ಬಗ್ಗೆ ಮಾತಾಡ್ದಾಗಿರ್ಬೋದು, ಆ ಸೂಟ್ ಕೇಸ್ ಎಳ್ದಾಡಿದ್ದಾಗಿರ್ಬೋದು, ಹೇಟ್ರೆಡ್ ತುಂಬಾ ಕ್ರಿಯೇಟ್ ಆಗಿತ್ತು. ಅಶ್ವಿನಿ ಅವ್ರಿಗೆ ತುಂಬಾ ನೆಗೆಟಿವ್ ಆಗಿತ್ತು. ಈಗ ನೋಡಿದ್ರೆ ನೀವು ಮಮ್ಮಿ ಮಗಳು ಆಗೋಗ್ಬಿಟ್ಟಿದ್ದೀರಾ. ಫಿನಾನಲಲ್ಲೂ ಕೂಡ ಅವರು ನಿಮಗೆ ಲಾಸ್ಟ್ ಟೈಮ್ ಕೂಡ ಸಾರಿ ಕೇಳ್ತಾನೆ ಇದ್ರು ಕೊನೆವರೆಗೂ ಸಹ. ಏನು ಹೇಳ್ತೀರಿ ಈಗ? ಹೇಳ್ತೀರಾ ಅಂದರೆ ನಾನು ಅವರಿಗೆ ಅಲ್ಲಿ ಆ ಟೈಮೇ ಬಿಟ್ಟಿದ್ದೀನಿ. ನಾನು ಎಲ್ಲೋ ನಾನು ಕ್ಯಾರಿ ಮಾಡಲಿಲ್ಲ. ಇವಾಗ ಅವರು ಸಾರಿ ಹೇಳ್ತಾರಲ್ವ, ನನಗೆ ಇವತ್ತೇ ಬೇಜಾರಾಗ್ತಾ ಉಂಟು. ಯಾಕೆಂದರೆ ಆ ಮನಸ್ಸಲ್ಲಿ ಯಾವಾಗ ರಿಗ್ರೆಟ್ ಇರಬಾರ್ದು, ಇಲ್ಲಾಂದರೆ ನಮಗೆ ಬದುಕಲಿಕ್ಕೆ ತುಂಬ ಕಷ್ಟ. ನಾನು ಅವರಿಗೆ ಹೇಳಿದ್ದೀನಿ, ನೀವು ಎಂತ ನನಗೆ ಹೇಳಿದ್ದೀರಾ, ನೀವು ನನಗೆ ಎಂತ ಹೇಳಿದ್ದೀರಾ ನನ್ನ ಮನಸ್ಸಲ್ಲಿ ಇಲ್ಲ, ನಾನು ನಿಮಗೆ ಎಂತ ಹೇಳಿದ್ದೀನಿ ನಿಮ್ಮ ಮನಸ್ಸಲ್ಲಿ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಬೇಡ ಅದೇ ಮನಸ್ಸಲ್ಲಿ ಇರೋದು, ಅದು ತುಂಬ ಭಾರಿ ಆಗುತ್ತೆ. ನಾವು ಇವತ್ತೇ ಬದುಕನ ಸ್ವಲ್ಪನೇ ವರ್ಷ ಇರೋದು, ಯಾಕೆ ಸುಮ್ಮನೆ ಇಲ್ಲಿ ಇಟ್ಬೇಕು. ಬಟ್ ರಕ್ಷಿತಾ ಇರಬೇಕು ಅಂತ ಡಿಸೈಡ್ ಮಾಡೋದೇ ಅಶ್ವಿನಿ ಅವರು, ಹೇಳೋದೇ ಫಸ್ಟು ರಕ್ಷಿತಾ ಇರಲಿ, ಬೇರೆ ಊರಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅಶ್ವಿನಿ ಅವರೇ ಹೇಳ್ತಾರೆ. ಮತ್ತೆ ನೀವು ಕಮ್ಬ್ಯಾಕ್ ಆದಮೇಲೆ ಯಾಕೆ ಅವ್ರನ್ನೇ ಟಾರ್ಗೆಟ್ ಮಾಡ್ತೀರಾ? ಆ್ಯಕ್ಚುಲಿ ನನಗೆ ಎಂತ ಅನಿಸ್ತು ಗೊತ್ತುಂಟಾ, ಅವರೇ ನನಗೆ ಆಚೆ ಹಾಕಿದ್ರು ಅಂತ ನನಗೆ ಗೊತ್ತಿರಲಿಲ್ಲ. ಓಕೆನಾ, ಲಾಸ್ಟಲ್ಲಿ ಗೊತ್ತಾಯಿತು ನನಗೆ ಅವರು ಇದೇ ಮಾಡಿದ್ದಾರೆ. ಬಟ್ ಓಕೆ ಮ್ಯಾಮ್, ನಾನು ಎಂತ ಅವರಿಗೆ ಟಾರ್ಗೆಟ್ ಎಂತ ಮಾಡಲಿಲ್ಲ ಮ್ಯಾಮ್. ಎಂತಾಯಿತು ಅಂದರೆ ಸಿಚುವೇಶನ್ ಹಾಗೆ ಒಂದೊಂದು ಸಿಚುವೇಶನಲ್ಲಿ ಆಗ್ತಾ ಹೋಯಿತು ಅಷ್ಟೇ. ಮತ್ತೆಂತ ಗೊತ್ತುಂಟ, ಟಾರ್ಗೆಟ್ ಹಾಗೆ ಆಗಲ್ಲ. ಒಂದೊಂದು ವ್ಯಕ್ತಿ ಮೇಲೆ ಒಂದೊಂದು ಅಭಿಪ್ರಾಯ ಒಂದೊಂದು ವಾರಕ್ಕೆ ಚೇಂಜ್ ಆಗುತ್ತೆ. ಇವಾಗ ನೀವು ನೋಡ್ತೀರಾ ಬರ್ಪಿ ವಾರ ನಿಮಗೆ ಗೊತ್ತಿಲ್ಲ ಅದೇ ಸೇಮ್ ಪರ್ಸನ್ ಇರುತ್ತೆ ಅಂತ ಚೇಂಜ್ ಆಗುತ್ತೆ. ಓ ಪೀಪಲ್ ಹೇಳ್ಬೋದು ಎಂತ ಮಾರಿ ಇವರು ಒಂದು ವಾರ ಇದೇ ಹೇಳ್ತಾರೆ, ಒಂದು ವಾರ ಇರೇ ಹೇಳ್ತಾರೆ. ಪರ್ಸೆಪ್ಷನ್ ಎವ್ರಿ ವೀಕ್ ಚೇಂಜ್ ಆಗ್ತಾರೆ ಅಂತ, ಎವ್ರಿ ಡೇ ಚೇಂಜ್ ಆಗ್ತಾರೆ. ಓಕೆ, ಇನ್ನು ನಿಮ್ಮ ಮತ್ತೆ ಧ್ರುವಂತ್ ಕಾಂಬಿನೇಷನ್ ಮೈಕಲ್ ಜಾಕ್ಸನ್ ಅನ್ನೋದು ನಿಮಗೂ ಕೊಡಬೇಕಾಗಿತ್ತು ಆ್ಯಕ್ಚುಲಿ. ನಿಮ್ಮಿಬ್ರು ಬಗ್ಗೆ ಎಲ್ಲರೂ ನಿಮ್ಮಿಬ್ರನ್ನೇ ಇಷ್ಟಪಟ್ಟೆ. ನಾನು ಅನ್ಕೋತಾ ಇದ್ದೆ ಇನ್ನೊಂದು ಸ್ವಲ್ಪ ದಿನ ಬಿಗ್ ಬಾಸ್ ಮುಗಿದ್ರು ನಿಮಗೆ ಬರೋದಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೆ ನಿಮ್ಮನ್ನ ಮತ್ತೆ ಧ್ರುವಂತ್ನ ಅಲ್ಲೇ ಬಿಡಬೇಕಿತ್ತು ಇನ್ನು ಸ್ವಲ್ಪ ದಿನ. ನಿಮ್ಮದೇ ಎಂಟರ್ಟೈನಿಂಗ್ ಮ್ಯಾಮ್, ಎಂಟರ್ಟೈನಿಂಗ್ ವಿಷಯ ಅಲ್ಲ, ನನಗೆ ಉಸಿರು ಕಟ್ಟಲಿಕ್ಕೆ ಆಗಲಿಲ್ಲ. ಅಂದರೆ ನಾನು ಹೇಗಂದರೆ, ನೀವು ನನಗೆ ಊಟ ಕೊಡಬೇಡಿ ಪರವಾಗಿಲ್ಲ, ನನಗೆ ಆಚೆ ಬಿಟ್ಬಿಡಿ, ನಾನು ಹೋಗ್ತೀನಿ ಒಳಗೆ ಅಷ್ಟೇ, ನನಗೆ ಒಂದು ರೂಮಲ್ಲಿ ಆಗಲ್ಲ. ಬಟ್ ಮೇ ಬಿ ಆ ರೂಮಲ್ಲಿ ಗಿಲಿ ಹಾಗೆ ಪರ್ಸನ್ ಇದ್ದಿದ್ರೆ ಮೇ ಬಿ ನಾನು 3 ತಿಂಗಳು ಕೂಡ ಇರ್ಬೋದಾ ಸೀಕ್ರೆಟ್ ರೂಮಲ್ಲಿ. ಹೌದಾ? ಓಕೆ, ಬಿಡೋದ ಮತ್ತೆ ಇಲ್ಲಿನ ಸೀಕ್ರೆಟ್ ರೂಮ್ ಬಿಡೋದಾ? ಹಂಗೆ ಇಲ್ಲ, ವೈಬ್ ಮ್ಯಾಚ್ ಆಗುತ್ತೆ ಅಲ್ವಾ ಅಷ್ಟೇ.